ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಂಪು ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ನಿನ್ನೆ ಹಾಕಿರಲಿಲ್ಲ ಕೆಂಪು ಚಟ್ನಿಯಲ್ಲಿ, ಇವತ್ತು ಹಾಕಿದ್ದೀನಿ. ನೋಡಿ, ಒಂದು ಮುಷ್ಟಿಯಷ್ಟು ಒಣಮೆಣಸಿನ್ಕಾಯಿ ಹಾಗೂ 2 ಈರುಳ್ಳಿ ಹೆಚ್ಕೊಂಡಿರಬೇಕು. ಅದನ್ನೆಲ್ಲ ಫ್ರೈ ಮಾಡಬೇಕು. ಬಾಣಲೆಯಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡಬೇಕು. ಹೀಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹುಣಸೆಹಣ್ಣು ಸ್ವಲ್ಪ ಹಾಕಿದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ. ಈಗ ನೋಡಿ, ಈಗ ಚಟ್ನಿ ಮಾಡೋದಷ್ಟೇ. ಒಂದು ಹಿಡಿಯಷ್ಟು ಒಣಮೆಣಸಿನ್ಕಾಯಿ, 2 ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಲ್ಲನೂ ಹಾಕಿ ಮಿಕ್ಸಿ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಣಮೆಣಸಿನ್ಕಾಯಿ ಚಟ್ನಿ. ನೋಡಿ, ಹುಣಸೆ ಹುಳಿ ನೆನೆ ಇಟ್ಕೊಂಡಿರ್ಬೇಕು. ಹುಣಸೆಹಣ್ಣು ಅದ್ರ ಮೇಲೆ ತೆಗೆದು ಹಾಕಿದ್ದೀವಿ. ಆ ನೀರಿನ್ನೂ ಹಾಗೇ ಇದೆ ಸ್ವಲ್ಪ. ಅದನ್ನು ಆಮೇಲೆ ನಂತರ ಹಾಕಬೇಕು. ಮಿಕ್ಸಿ ಮಾಡುವಾಗ ಒಂದು ಸಲ ಮಿಕ್ಸಿ ಮಾಡಿಂದ ನೆಕ್ಸ್ಟ್ ಇನ್ನೊಂದು ಸಲಕ್ಕೆ ಹಾಕಬೇಕದು ನೀರು. ನೋಡಿ, ಒಂದು ಸ್ವಲ್ಪ ಮಿಕ್ಸಿ ಮಾಡಿದ್ದೀವಿ. ಇನ್ನೂ ಸಣ್ಣ ಆಗಬೇಕದು. ಈ ನೀರನ್ನು ಹಾಕಬೇಕು. ನೋಡಿ, ಹಾಕ್ತಾಯಿದ್ದೀವಿ. ಹುಣಸೆ ಹಣ್ಣಿನ ನೀರು ಉಳಿದಿತ್ತಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ನೋಡಿ, ಸ್ವಲ್ಪ ಬೆಲ್ಲ ಜಾಗ್ರಿ ಪೌಡರ್, ಇದು ಬೆಲ್ಲದ ಪೌಡರೇ ಸಿಗುತ್ತಲ್ಲ ರೆಡಿ, ಅದು ಸ್ವಲ್ಪ ಅದು ಹಾಕಬೇಕು. ಒಂದು ಅರ್ಧ ಸ್ಪೂನ್, 1/4 ಸ್ಪೂನ್ ಹಾಕಬೇಕು, ಸಾಕು. ನಂತರ ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಒಂದೆರಡು ನಿಮಿಷ ಮಿಕ್ಸಿ ಮಾಡಿದರೆ ಚೆನ್ನಾಗಿ ಸಣ್ಣ ಆಗಿಬಿಡುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಆಗಬೇಕು. ಸಣ್ಣಗಾಗಿದೆ ಆಗಲೇ. ನೋಡಿ, ಈಗ ಸಣ್ಣ ಮಾಡ್ತಾಯಿದ್ದೀವಿ. ಲಾಸ್ಟಲ್ಲಿ ಒಂದೆರಡು ರೌಂಡ್ ತಿರುಗಿಸಿದ್ರೆ ಸಣ್ಣ ಆಗುತ್ತೆ. ನೋಡಿ, ಸಣ್ಣಗಾಗಿದೆ. ಈಗ ಚಟ್ನಿ ರೆಡಿ, ಕೆಂಪು ಚಟ್ನಿ ರೆಡಿ. ನೋಡಿ, ಪಡ್ಡು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ. ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೂ ನೋಡೋದಕ್ಕೆ. ಹಾಗೆ ಇನ್ನೊಂದು ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇದು ಮೀಲ್ ಮೇಕರ್ ಅಥವಾ ಸೋಯಾ ಚೀನ್ ಅಂತಾರೆ ಇದಕ್ಕೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಫ್ರೈ ಮಾಡಿದ್ದೀನಿ. ನಂತರ ಇಲ್ಲಿ ಕುದಿಸಿಟ್ಕೊಂಡಿರೋ ಸೋಯಾ ಚೀನ್ಸ್ ಇವು, ಅಥವಾ ಇದಕ್ಕೆ ಮೀಲ್ ಮೇಕರ್ ಕೂಡ ಅಂತಾರೆ. ಇದಕ್ಕೆ ಪಲಾವ್ದಲ್ಲಿ ಕೂಡ ಹಾಕ್ತಾರಲ್ಲ, ಅದೇ ಇದು. ಅದನ್ನು ಕುಕ್ಕರಲ್ಲಿ 2-3 ವಿಸಿಲು ಊದಿಸ್ಕೊಂಡು ನೀರೆಲ್ಲ ತೆಗೆದು ಇಟ್ಟಿದ್ದೀವಿ. ಈಗ ಇದಕ್ಕೆ ಜೀರಿಗೆ ಪೌಡರ್ ಹಾಕ್ತೀವಿ. ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಅದಕ್ಕೆ ಜೀರಿಗೆ ಪೌಡರು ಹಾಕಿ ಮಿಕ್ಸ್ ಮಾಡಿ, ಇದಕ್ಕೆ ಈ ಮೀಲ್ ಮೇಕರ್ ಇರುತ್ತಲ್ಲ, ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡೋದು ಅಷ್ಟೇ. ಇದು ತುಂಬ ಈಸಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ಒಳ್ಳೆಯದು. ನೀವು ಮಾಡಿ ನೋಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ತುಂಬ ಈಸಿನೇ. ಕುಕ್ಕರಲ್ಲಿ 1-2-3 ವಿಸಿಲ್ ಊದಿಸ್ಕೋಬೇಕಷ್ಟೇ ಈ ಮೀಲ್ ಮೇಕರ್ನ. ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ, ಜೀರಿಗೆ ಪೌಡರ್ ಹಾಕಿ, ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸೋದಷ್ಟೇ. ಮೀಲ್ ಮೇಕರ್ ರೆಡಿ. ಮೀಲ್ ಮೇಕರ್ ಪಲ್ಯ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್.